ಯೂನಿಫಾರ್ಮ್ ಹಾಕೊಂಡು ನಾನು ಪೊಲೀಸ್ ಅಂತ ಬಿಲ್ಡಪ್ ತಗೊಂಡಿದ್ದಾನೆ ಈತ. ವ್ಯಕ್ತಿಗೆ ಬೆದರಿಸಿ ಹಣವನ್ನ ದೋಚಿದ್ದ, ಈಗ ಅರೆಸ್ಟ್ ಆಗಿದ್ದಾನೆ. ಯೂನಿಫಾರ್ಮ್ ಹಾಕೊಂಡು ನಾನು ಪೊಲೀಸ್ ಅಂತ ಬಿಲ್ಡಪ್ ತೆಗೆದುಕೊಂಡಿದ್ದ ವ್ಯಕ್ತಿಗೆ ಬೆದರಿಸಿ ಹಣವನ್ನ ದೋಚಿದ್ದ ಗ್ಯಾಂಗ್ ಅರೆಸ್ಟ್ ಆಗಿದೆ. ಬಿಲ್ಡಪ್ ರಾಜ ನಕಲಿ PSI ಹಾಗೆ 4 ಅಂಧರಾಗಿದ್ದಾರೆ. ಎಲ್ಲ ಘಟನೆ ಬೆಂಗಳೂರಿನ ವಿದ್ಯಾರಣ್ಯಪುರಂ ವ್ಯಾಪ್ತಿಯಲ್ಲಿ ನಡೆದಿರೋದು. ನೌಟಂಕಿಯೇ ಸೃಷ್ಟಿಯಾಗಿರೋದು. ಮಲ್ಲಿಕಾರ್ಜುನ, ಪ್ರಮೋದ್, ವಿನಯ್ ಹಾಗೆ ಋತ್ವಿಕ್ ಲಾಕ್ ಆಗಿದ್ದಾರೆ. ಕೆಲವೊಂದಷ್ಟು ಜನ ಮಾಡೋ ಕೆಲಸ ಬಿಟ್ಟು ಮಾಡಬಾರ್ದ ಕೆಲಸ ಮಾಡಿಕೊಂಡು ಇಷ್ಟ ಒಂದು ರೀತಿಯಲ್ಲಿ ವರ್ತನೆ ಮಾಡೋದು. ಅಂದರೆ ಕೆಲವೊಂದು ಸರಿ ಹೇಗಾಗ್ಬಿಡತ್ತೆ ಅಂತ ಹೇಳಿದ್ರೆ, ಆ ಕೆಲಸಕ್ಕೆ ಅವರು ಯೋಗ್ಯ ಇದ್ದಾರಾ ಅದನ್ನು ಮಾಡಬೇಕು, ಅಥವಾ ಅದಕ್ಕೆ ಪ್ರಯತ್ನ ಪಟ್ಟು ಬೇರೆಯವರು ಆಡ್ಕೊಳ್ಳುವಂಥ ರೀತಿಯಲ್ಲಿದ್ದರೆ ಅದನ್ನೇ ಸಾಬೀತು ಮಾಡೋದಕ್ಕೆ ಹೊರಡ್ತಾರೆ. ಸೇಮ್ ಆಸ್ ಇಟ್ ಈಸ್ ಈತನ ಕೇಸ್ನಲ್ಲೂ ಅದೇ ರೀತಿ ಆಗಿರೋದು. ಸದ್ಯದ ಮಟ್ಟಿಗೆ ವ್ಯಕ್ತಿಯನ್ನು ಬೆದರಿಸಿ ಹಣವನ್ನು ದೋಚಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ಪರಿಶೀಲನೆ ನಡೆಸಿ ತನಿಖೆಯನ್ನು ನಡೆಸಿದ ನಂತರದಲ್ಲಿ ಅರೆಸ್ಟ್ ಮಾಡಿರೋದು. ನೋಡಿ, ರಾಜ್ಯ ಗಾಂಭೀರ್ಯವಾಗಿ ಯೂನಿಫಾರ್ಮ್ ಹಾಕ್ಕೊಂಡು ಪೊಲೀಸ್ನ ರೀತಿಯಲ್ಲಿ ಮೀಸೆ ಮೇಲೆ ಕೈ ಇಟ್ಕೊಂಡು ತೆಗೆಸ್ಕೊಂಡ್ರ ಫೋಟೋಗಳನ್ನ ಒಂದ್ಸರಿ ನೋಡಿ. ಎಂಥ ಎಕ್ಸಾಮ್ ಬರೆದು ಕೂಡ ಪಾಸ್ ಆಗುವಂತಹ ಪೊಲೀಸರು ಕೂಡ ಈ ರೀತಿಯಾದಂಥ ಬಿಲ್ಡಪ್ಗಳು ಫೋಟೋಗಳು ತೆಗೆದುಕೊಂಡು ಸೋಷಿಯಲ್ ಮೀಡಿಯಾದಲ್ಲಿ ಹಾಕೋದಿಲ್ಲ. ಆದರೆ ಏನೂ ಮಾಡಿರೋದಿಲ್ಲ, ಅಂಥದ್ದು ಏನೂ ಕಟ್ಟೆನೂ ಹಾಕಿರೋದಿಲ್ಲ. ಆದರೂ ಕೂಡ ಕೆಲವೊಂದಷ್ಟು ಬಿಲ್ಡಪ್ಗಳಿದೆಯಲ್ಲ, ನೋಡುಗರಲ್ಲಿ ಈತ ಪೊಲೀಸೇ, ಈತ ಎಕ್ಸಾಮ್ ಬರದೇ ಪಾಸ್ ಆಗಿದ್ದಾನೆ, ಈತನ ಕದರ್ ಏನು, ಸ್ಟೈಲ್ ಏನು ಅನ್ನಬೇಕು. ಆದರೆ ಅಸಲಿ ವಿಚಾರ ಬಾಕಿ ಇದೆ. ಈತ ನಕಲಿ PSI ಅನ್ನೋದು ಕೂಡ ಗೊತ್ತಾಗಿದೆ. ಜೊತೆಗೆ ಈತನ ಜೊತೆ ಕೈ ಜೋಡಿಸಿದಂತಹ ಮಲ್ಲಿಕಾರ್ಜುನ, ಪ್ರಮೋದ್, ವಿನಯ್ ಹಾಗೆ ಋತ್ವಿಕ್ ಅನ್ನ ಕೂಡ ಪೊಲೀಸರು ಲಾಕ್ ಮಾಡಿದ್ದಾರೆ. ಅಂದ್ರೆ ನಾವು ಮೊದಲೇ ಹೇಳ್ತಾ ಇದ್ದ ಹಾಗೆ ಈತ PSI ಆಗಬೇಕು ಅಂತ 2 ಸಲ ಎಕ್ಸಾಮ್ ಬರ್ದಿದ್ದಾನೆ. ಈತನ ಹೆಸರು ಮಲ್ಲಿಕಾರ್ಜುನ ಅಂತ. ಇನ್ನು ಬರೆದಂತಹ 2 ಸಲದ ಎಕ್ಸಾಮ್ನಲ್ಲೂ ಕೂಡ ಆರೋಪಿ ಫೇಲ್ ಆಗಿದ್ದ. ಇನ್ನು ನಾನು ಪಾಸ್ ಆಗಿದ್ದೀನಿ, ಫೇಲ್ ಆಗೋದನ್ನ ಪಾಸ್ ಆಗಿದ್ದೀನಿ ಅಂತ PSI ಆಗಿದ್ದೀನಿ ಅಂತ ಊರಲ್ಲೆಲ್ಲ ಬಿಲ್ಡಪ್ ತಗೊಂಡಿದ್ದ. ಯೂನಿಫಾರ್ಮ್ ಟೋಪಿಯನ್ನ ಧರಿಸಿ ಫೋಟೋ ಶೂಟ್ ಮಾಡ್ಕೊಂಡಿದ್ದ. ನವೀನ್ ಅನ್ನೋರ ಮನೆಗೆ ನುಗ್ಗಿ ಹಣ, ಚಿನ್ನ ರಾಬರಿ ಮಾಡಿದ್ದ. ಡಿಸೆಂಬರ್ 7ನೇ ತಾರೀಕು ಮನೆಗೆ ನುಗ್ಗಿ ನಿನ್ ಗಾಂಜಾ ಮಾರ್ತಿದ್ಯಾ ಅಂತ ಪ್ರಶ್ನೆ ಮಾಡಿದ್ದಾನೆ. ಅದಾದ್ಮೇಲೆ ಬರೀ ಪ್ರಶ್ನೆ ಮಾಡಿದ್ರು ಓಕೆ, ಹೆದರಿಸಿ ಲಾಠಿಯಾಗಿ ರಾಡ್ನಿಂದ ನಕಲಿ ಹಲ್ಲೆಯಾಗಿದೆ. ಬಂಧಿಸಬಾರ್ದು ಅಂದ್ರೆ ನನಗೆ ಹಣ ಕೊಡು ಅಂತ ಬೇಡಿಕೆ ಇಟ್ಟಿರೋದು. ಖಾತೆಯಲ್ಲಿದ್ದ 87, ಬೀರುವಿನಲ್ಲಿದ್ದ 53,000 ರೂಪಾಯಿಯನ್ನ ರಾಬರಿ ಮಾಡ್ಕೊಂಡಿರೋ. ಹತ್ರ ಲಕ್ಷದ ಮೇಲೆ ಹೋಗುತ್ತೆ. ವಿದ್ಯಾರಣ್ಯಪುರಂ ವ್ಯಾಪ್ತಿಯ ನರಸೀಪುರದಲ್ಲಿ ದರೋಡೆಯಾಗಿತ್ತು. ನಕಲಿ PSI ಸೇರಿ 4ರನ್ನ ಪೊಲೀಸರು ಈಗಾಗಲೇ ಬಂಧಿಸಿದ್ದಾರೆ. ಈಗಾಗಲೇ ಇನ್ನು ಬಳ್ಳಾರಿಯ ಶಿರಗುಪ್ಪದಲ್ಲಿ ಈತ ವಾಸವಾಗಿದ್ದ ಅನ್ನೋದು ಕೂಡ ಮೂಲ ಮಾಹಿತಿಯಿಂದ ಗೊತ್ತಾಗ್ತಾ ಇದೆ. ಮಲ್ಲಿಕಾರ್ಜುನ ಅನ್ನುವಂಥ ವ್ಯಕ್ತಿ ಎಕ್ಸಾಮ್ ಅಟೆಂಡ್ ಮಾಡಿದ್ದಾರೆ. ಅಂದ್ರೆ 2 ಸರಿಗೆ ಸೋಲನ್ನು ಒಪ್ಕೊಂಡಿದ್ದಾರೆ. ಜೊತೆಗೆ ಜನರು ಆಡ್ಕೊಂತಾರೆ ಅಂತಾನೋ ಅಥವಾ ಆ ಒಂದು ಹುಚ್ಚಿತ್ತೋ ಏನೋ ಗೊತ್ತಿಲ್ಲ, ಮೊದಲ ಅಟೆಂಪ್ಟಲ್ಲೇ ಪಾಸ್ ಆಗಬೇಕು ಅಂತ. ಒಟ್ಟಿನಲ್ಲಿ ಆಗಬೇಕಾಗಿರೋದು ಅಥವಾ ಆಗಿರುವಂಥದ್ದು ಪೊಲೀಸ್ ಕಾಸ್ಟ್ಯೂಮ್ ಹಾಕೊಂಡು ನಾನು ಪೊಲೀಸು ಅಂತ ಎಲ್ಲರ ಮುಂದೆ ತೋರಿಸ್ಕೊಂಡಿರೋದು. ಮಾಡಿರೋದು ಮಾತ್ರ ಮಣ್ಣು ತಿನ್ನೋ ಕೆಲಸ ಅಥವಾ ಕಳ್ಳತನಕ್ಕೆ ಇಳಿದಿರೋದು. ಕಳ್ಳತನ ಮಾಡೋದಕ್ಕೂ ಕೂಡ ಈ ರೀತಿ ಟ್ರಿಕ್ಗಳನ್ನು ಬಳಕೆ ಮಾಡ್ಕೊಳ್ತಾರೆ ನೋಡಿ. ಯೂನಿಫಾರ್ಮ್ ಹಾಕೊಂಡು ಟೋಪಿಯನ್ನು ಧರಿಸ್ಕೊಂಡು ಒಂದು ರೀತಿಯಲ್ಲಿ ಈ ಕನ್ನಡದ ಕೆಂಪೇಗೌಡ ಸಿನಿಮಾ ನೋಡಿಕೊಂಡು ಆ ರೀತಿಯಲ್ಲೇ ಅದೇ ರೀತಿಯಾದಂಥ ಪೋಸ್ ಕೊಟ್ಟಿದ್ದಾರೆ ಅಂದ್ರೂ ತಪ್ಪಾಗೋದಿಲ್ಲ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇದರಲ್ಲಿ ಮಲ್ಲಿಕಾರ್ಜುನ, ಪ್ರಮೋದ್, ವಿನಯ್, ಋತ್ವಿಕ್ ಕೂಡ ಭಾಗಿಯಾಗಿದ್ದಾರೆ. ನೋಡಿ, 1-2 ರೂಪಾಯಿ ಅಲ್ಲ, ಹತ್ರ ಲಕ್ಷದ ಮೇಲೆ ರೀಚ್ ಆಗುತ್ತೆ. ಖಾತೆಯಲ್ಲಿದ್ದಂಥ 87,000, ಬೀರುವಿನಲ್ಲಿದ್ದ 53,000 ರೂಪಾಯಿನ ರಾಬರಿ ಮಾಡಿದ್ದಾರೆ. ಅದರಲ್ಲೂ ಕೂಡ ಬೆದರಿಕೆ ಹಾಕೋದ್ರ ಮೂಲಕ ನಿಮ್ಮ ಮನೇಲಿ ಗಾಂಜಾ ಇಟ್ಕೊಂಡಿದ್ಯಾ, ಅದು ನನಗೆ ಗೊತ್ತಾಗಿದೆ ಅಂತ ಅದಕ್ಕೆ ಸಂಬಂಧಪಟ್ಟಂತೆ ಎದುರಿಸಿರೋದು, ರಾಡ್ನಿಂದ ಹಲ್ಲೆ ಮಾಡಿರೋದು. ನವೀನ್ ಅನ್ನೋರ್ ಮನೆಗೆ ನುಗ್ಗಿ ಅಂದ್ರೆ ಎಂತೆಂಥ ಖತರ್ನಾಕ್ ಜನ ಇರ್ತಾರೆ ನೋಡಿ. ಸಂಬಂಧಪಟ್ಟಂತೆ ಪೊಲೀಸರೀಗ ಲಾಕ್ ಮಾಡಿದ್ದಾರೆ.